ಓಕೆ, ಈ ನಡುವೆ ನಿಮ್ಗೆ ಅನಿಸ್ಬೋದು ಇದೆಲ್ಲ ಓಕೆ ಸರ್, ದರ್ಶನ್ ಬಗ್ಗೆ ಹೇಳ್ತಾ ಇದ್ದೀರಿ, ದದ್ದಲ್ ಬಗ್ಗೆ ಹೇಳ್ತಾ ಇದ್ದೀರಿ, ಆಮೇಲೆ ಯಾರು ನಾಗೇಂದ್ರ ಬಗ್ಗೆ ಹೇಳ್ತಾ ಇದ್ದೀರಿ, ಮೂಡಾ ಬಗ್ಗೆ ಹೇಳ್ತಾ ಇದ್ದೀರಿ, ಇದೆಲ್ಲ ಓಕೆ. ಎಲ್ಲಿ ನಮ್ಮ ಪ್ರಜ್ವಲ್ ರೇವಣ್ಣ, ಎಲ್ಲಿ ನಮ್ಮ ಸೂರಜ್ ರೇವಣ್ಣ? ಓಕೆ, ಪರಪ್ಪನ ಅಗ್ರಹಾರ ಜೈಲಲ್ಲಿ ರೇವಣ್ಣ ಪುತ್ರರು ಮತ್ತೆ ಜಾಮೀನಿನ ಮೊರೆ ಹೋಗಿದ್ದಾರೆ. ಸೂರಜ್ ಮತ್ತು ಪ್ರಜ್ವಲ್ ಸೆಷನ್ಸ್ ಕೋರ್ಟ್ಗೆ ಬೇಲ್ ಅರ್ಜಿ ಸಲ್ಲಿಸಿದ್ದಾರೆ. ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಹೊಳೆನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ಸೂರಜ್ ವಿರುದ್ಧ ಕೇಸ್ ದಾಖಲಾಗಿತ್ತು. ಸೈಬರ್ ಕ್ರೈಮ್ ಠಾಣೆಯಲ್ಲಿ ಪ್ರಜ್ವಲ್ ವಿರುದ್ಧ ದೂರು ದಾಖಲಾಗಿತ್ತು. ಸೊ ಇಬ್ಬರು ಕೂಡ ಜೈಲಲ್ಲಿದ್ದಾರೆ. ACMM ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಜಾ ಆಗಿತ್ತು ಈ ಹಿಂದೆ. ಹೀಗಾಗಿ ಇಬ್ಬರಿಂದ ಸೆಷನ್ಸ್ ಕೋರ್ಟ್ಗೆ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ನೋಡಬೇಕು ಅವರಿಗೆ ಬೇಲ್ ಸಿಗುತ್ತಾ, ಹೊರಗೆ ಬರ್ತಾರಾ? ಇವ್ರನ್ನೆಲ್ಲ ಮೀರಿಸಿ ದರ್ಶನ್ ಸ್ಟೋರಿ ಬಂದ ಕಾರಣಕ್ಕಾಗಿ ಇವ್ರನ್ನೆಲ್ಲ ಮೀರಿಸಿ ಆ ಸ್ಟೋರಿ ಹೈಪ್ ಆಯಿತು. ಅದಾದ ನಂತರ ವಾಲ್ಮೀಕಿ ಹಗರಣ ಆಯಿತು, ಅದಾದ ನಂತರ ಮೂಡಾ ಹಗರಣವಾಯಿತು, ಅದಾದ ನಂತರ ಸೂಡಾ ಹಗರಣ, ಒಂದೊಂದು ಆಗ್ತಾನೆ ಇದೆ. ಈಗ ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ, ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯನವರನ್ನ ಹಾಕಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಏನಿದೆ. ಕುಮಾರಸ್ವಾಮಿ ಭಾಳ ತೀವ್ರಗತಿಯಲ್ಲಿ ಅಖಾಡಕ್ಕಿಳಿದಿದ್ದಾರೆ ಅಂಥೇಳಿ. ಈಗ ಸಿದ್ದರಾಮಯ್ಯನವರು ಬಿಡದಿಯ ಕ್ಯಾತಗಾನಹಳ್ಳಿಯಲ್ಲಿರುವಂಥ 48 ಎಕರೆ ಕುಮಾರಸ್ವಾಮಿ ಅವರ ಜಮೀನು ಇದೆಯಲ್ಲ, ಅದರಲ್ಲಿ ಏನಾದರೂ ಅಕ್ರಮದ ವಾಸನೆ ಇದೆಯಾ ಅಂತೇಳಿ ಪತ್ತೆ ಹಚ್ಚೋದಕ್ಕೆ ಒಂದು ಟೀಮನ್ನು ಮಾಡಿದ್ದಾರಂತೆ. ನಮ್ಮ ಮೇಲೆ ಭಾಳ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಕ್ಯಾತಗಾನಹಳ್ಳಿಯಲ್ಲಿ ಹಿಂದೆ ಅಂದರೆ ಇರ್ಬೋದು, ಇಲ್ಲದೇ ಇದ್ದಿರ್ಬೋದು, ಯಾವುದಾದ್ರೂ ಒಂದು ಸಣ್ಣ ಸಿಕ್ಕಿದ್ರು ಸಾಕು, ನೀವು ಕೂಡ ಮಾಡಿದ್ದೀರಿ ಅಂತ ಹೇಳ್ಬಿಟ್ರೆ ಅದೇನಂತಂದರೆ, ನೀನು ನನ್ನನ್ನು ಟಾರ್ಗೆಟ್ ಮಾಡಿದರೆ ನಾನು ನಿನ್ನನ್ನು ಟಾರ್ಗೆಟ್ ಮಾಡ್ತೀನಿ, ಆಗ ರಾಜ್ಯ ಆಗಿಬಿಡ್ತದೆ. ಜನಗಳು ನೋಡ್ದಲ್ಲೇ ಬಾಕಿ, ಅವರು ಇವರು ಅಡ್ಜಸ್ಟ್ಮೆಂಟ್. ಹೌದು. ಇನ್ನು ಮತ್ತೊಂದು ಸುದ್ದಿ ಕಡೆ ಗಮನ ಕೊಡೋಣ. ಕರ್ನಾಟಕದ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಒಂದನ್ನ ನೀಡ್ತಾ ಇದೆ. ಆಗಸ್ಟ್ 1ರಿಂದ 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿ ಮಾಡೋದಾಗಿ ನಿರ್ಧಾರ ಮಾಡಲಾಗಿದೆ. ಈ ಮೂಲಕ ಸರ್ಕಾರಿ ನೌಕರರ ಬಹು ದಿನಗಳ ಕನಸು, ಬೇಡಿಕೆ ಈಡೇರಿದೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕರ್ನಾಟಕ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್. 7ನೇ ವೇತನ ಆಯೋಗ ಜಾರಿಗೆ ಸಂಪುಟ ಅಸ್ತು. ಕರ್ನಾಟಕದ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರವು ಗುಡ್ ನ್ಯೂಸ್ ನೀಡಿದೆ. ಆಗಸ್ಟ್ 1ರಿಂದ 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿ ಮಾಡುವುದಾಗಿ ನಿರ್ಧರಿಸಲಾಗಿದೆ. ನಿನ್ನೆ ಸಂಜೆ ವಿಧಾನಸೌಧದಲ್ಲಿ ರಾಜ್ಯ ಸರ್ಕಾರದ ಸಚಿವ ಸಂಪುಟ ಸಭೆ ನಡೆಯಿತು. ಈ ಸಭೆಯಲ್ಲಿ ಈ ಮಹತ್ವದ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. 2024 ಆಗಸ್ಟ್ 1ರಿಂದ 7ನೇ ವೇತನ ಆಯೋಗ ಜಾರಿ ಮಾಡುವ ಬಗ್ಗೆ ಸಂಪುಟ ಸಭೆಯಲ್ಲಿ ನಿರ್ಣಯ ಕೈಗೊಂಡಿದೆ. ನೌಕರರಿಗೆ ಲಾಭ ಹೇಗೆ? ಸರ್ಕಾರಿ ನೌಕರರ 7ನೇ ವೇತನ ಆಯೋಗವು 27.5% ವೇತನ ಪರಿಷ್ಕರಣೆಗೆ ಶಿಫಾರಸು ಮಾಡಿತ್ತು. ಹಿಂದಿನ ಸರ್ಕಾರದ ಅವಧಿಯಲ್ಲಿ 17% ಮಧ್ಯಂತರ ಪರಿಹಾರ ನೀಡಲಾಗಿದ್ದು, ಅಂತಿಮವಾಗಿ 10.5% ವೇತನ ಪರಿಷ್ಕರಣೆಯಾಗಲಿದೆ. ಒಟ್ಟು 27.5% ವೇತನವನ್ನ ಹೆಚ್ಚಳ ಮಾಡಲಾಗಿದೆ. ಮುಂದಿನ ತಿಂಗಳು ಆಗಸ್ಟ್ 1ರಿಂದಲೇ ಜಾರಿಯಾಗುತ್ತೆ. ಸರ್ಕಾರಕ್ಕೆ 7,500 ಕೋಟಿ ರೂಪಾಯಿ ಹೊರೆಯಾಗಲಿದೆ ಅಂತ ಅಂದಾಜಿಸಲಾಗಿದೆ. ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ್ದು ಸಂಪನ್ಮೂಲ ಕೊರತೆ ಎದುರಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಹಣಕಾಸು ಇಲಾಖೆ ಸಲಹೆಯಂತೆ 7ನೇ ವೇತನ ಆಯೋಗದ ಶಿಫಾರಸಿನಂತೆ ಸರ್ಕಾರಿ ನೌಕರರ ವೇತನ ಮತ್ತು ಭತ್ಯೆಗಳ ಪರಿಷ್ಕರಣೆ ಮುಂದೂಡುತ್ತಾ ಬಂದಿತ್ತು. 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ಬೇಡಿಕೆಗಾಗಿ ಜುಲೈ ಅಂತ್ಯದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಿಸುವ ಎಚ್ಚರಿಕೆಯನ್ನ ನೌಕರರ ಸಂಘಟನೆಗಳು ನೀಡಿದ್ವು. ಅಷ್ಟರಲ್ಲೇ ಸರ್ಕಾರ ಜಾರಿಗೆ ದಿನಾಂಕ ಘೋಷಣೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಂದರೆ ಮೊದಲನೇ ಬಾರಿಗೆ ಆಲ್ರೆಡಿ ಮಧ್ಯಂತರವಾಗಿ 17% ಅಂತ ಹೈಕ್ ಅಂತ ಕೊಟ್ಟಿದ್ರು. ಈಗ 27% ಆಗುತ್ತೆ. ಟೋಟಲಿ ಒಂದು ಅಂದರೆ ನಾನು ಅದನ್ನು ಕೊಡ್ತೀನಿ ನಿಮಗೆ 9 ಗಂಟೆ ಪ್ರೈಮ್ ಟೈಮಲ್ಲಿ ಎಷ್ಟರಿಂದ ಎಷ್ಟಾಗುತ್ತೆ ಅಂತೇಳಿ. 27% ಆದರೆ, ಅಂದರೆ ಮೊದಲು 17% ಇದ್ದರೆ ಅದು ಲೆಕ್ಕಕ್ಕೆ ಬರಲ್ಲ. ಮೊದಲೇ 17% ಇದ್ದರೆ 1 ಲಕ್ಷ ಸಂಬಳ ಇದ್ದವರಿಗೆ 17,000 ರೂಪಾಯಿ ಜಾಸ್ತಿ ಆಗಿರುತ್ತೆ. ಈಗ ಮತ್ತೆ 10,000 ರೂಪಾಯಿ ಜಾಸ್ತಿ ಆಗುತ್ತೆ. ಅಥವಾ ಡೈರೆಕ್ಟಾಗಿ 27% ಅಂತಂದರೆ 1 ಲಕ್ಷ ಇದ್ದವರಿಗೆ 27,000 ಜಾಸ್ತಿ ಆಗುತ್ತೆ. ಆಮೇಲೆ ಇನ್ನೊಂದೇನಿದೆ ಅಂತಂದರೆ, ಈಗ ಮಿನಿಮಮ್ ವೇಜಸ್ ಇದೆಯಲ್ಲ 17,000 ಕೊಡಲೇಬೇಕು ಸರ್ಕಾರಿ, ಅದು ಖಾಸಗಿ ಸಂಸ್ಥೆಗಳಲ್ಲೂ ಕೂಡ ಕೊಡಬೇಕು. ನನಗೆ ಈಗಲೂ ದುಃಖ ಆಗೋದೇನು ಗೊತ್ತಾ, ಕೆಲವು ಕಂಪನಿಗಳಲ್ಲಿ ಈಗಲೂ ಖಾಸಗಿ ಕಂಪನಿಗಳು 10,000 15,000ಕ್ಕೆ ಎಂಪ್ಲಾಯಿಗಳನ್ನು, ಅದಕ್ಕೆ ಕಟ್ಟುನಿಟ್ಟಾಗಿ ಸರ್ಕಾರ ಅಂಥವರನ್ನು ಟಾರ್ಗೆಟ್ ಮಾಡಬೇಕು. ಹೌದು.
ಈಗ ತುಂಬ ದುಃಖ ಆಗೋದು ಯಾವುದು ಗೊತ್ತಾ, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಿರುವಂಥವ್ರು ರೋಧಿಸ್ತಾರೆ ಪಾಪ ಬಂದು, ಸರ್ 6,000 ಸರ್ 7,000 ಸರ್ ರೋಧಿಸ್ತಾರೆ ಆ ಹೆಣ್ಮಕ್ಳು. ಆಮೇಲೆ ಅವ್ರ ಮೇಲೆ ದೌರ್ಜನ್ಯ ಬೇರೆ ಅಂಥದ್ದು ತುಂಬ ನಡೆಯುತ್ತೆ. ಅಂದರೆ ನೋಡಿ, ಅವ್ರಿಗೆ 6,000-8,000 ರೂಪಾಯಿ ವೆರಿ ಇಂಪಾರ್ಟೆಂಟ್ ಅಂತ ಗೊತ್ತಿರ್ತದೆ. ಕೆಲವರು ಅಂಥವ್ರ ಮೇಲೆ ದೌರ್ಜನ್ಯ ಮಾಡೋರು ಕೂಡ ತುಂಬ ಇದ್ದಾರೆ, ಇಲ್ಲ ಅಂತಲ್ಲ. ಅದನ್ನು ಸಹಿಸ್ಕೋತಾರೆ ಪಾಪ. ಅದು ಇದರ ಬಗ್ಗೆ ಒಂದು ನಿಜವಾಗ್ಲೂ ಕಾರ್ಮಿಕ ಇಲಾಖೆ ಭಾಳ ಸ್ಟ್ರಿಕ್ಟಾಗಿ ಅದನ್ನು ಫಾಲೋ ಮಾಡಬೇಕು. ಜೊತೆಗೆ ಗಾರ್ಮೆಂಟ್ಸ್ ಅವ್ರಿಗೂ ಕೂಡ ಒಂದು 17,000 ಫಿಕ್ಸ್ ಮಾಡಬೇಕು. ಹೌದು, 17,000 ಇಲ್ಲದೆ ಎಲ್ಲೂ ಇರಬಾರ್ದು ಖಾಸಗಿ. ನೀವು ಜಾಯಿನ್ ಆದಾಗ 17,000 ಯಾವುದೇ ಕೆಲಸ ಆಗಿರಲಿ, ಜಾಯಿನ್ ಆದ ತಕ್ಷಣ ಸರಿ. ಬೆಂಗಳೂರಲ್ಲೆಲ್ಲ ಹೆಂಗ್ರಿ ಸಾಧ್ಯ 17,000ದಲ್ಲಿ ಆಗಲ್ಲ ಬಿಡಿ. ಅದು ಈಗ 27,000 ಬರುತ್ತೆ ಐ ಥಿಂಕ್. ಇನ್ನು ಮುಂದೆ ಶುರುವಾದಾಗಲಿ 27,000 ವೇತನ ಆಯೋಗದ ರೀತಿಯಲ್ಲಿ ಬರುತ್ತೆ. ಇಡೀ ದೇಶದಲ್ಲಿ ಒಂದು 6 ಕೋಟಿ ಜನ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ತಾರೆ. ಸೆಂಟ್ರಲ್ ಕರ್ನಾಟಕದಲ್ಲಿ ಒಂದು 4 ಲಕ್ಷ ಜನ ಇರ್ಬೋದು. 4 ಲಕ್ಷ ಜನ ಅಂತಂದ್ರೆ ಒಂದು 20-25 ಲಕ್ಷ ಜನ, 4 ಲಕ್ಷ ಕುಟುಂಬ. ಏನಿವೆ, ಒಳ್ಳೆಯದಾಗಲಿ. ಇನ್ನು ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಅವರು ನದಿ ಪಾತ್ರದ ಜನ ನೀರು ದಾಟೋಕೆ ಇಡೀ ದಿನ ತಾತ್ಕಾಲಿಕ ಸೇತುವೆಯನ್ನೇ ಅವರು ನಂಬ್ಕೊಂಡಿರಬೇಕು. ಆದರೆ ಧಾರಾಕಾರ ಮಳೆಗೆ ಆ ಬಿದಿರಿನ ಸೇತುವೆ ಕೊಚ್ಚಿ ಹೋಗಿಬಿಟ್ಟಿದೆ. ನದಿ ದಾಟೋದಕ್ಕಾಗದೆ ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳ. ಮತ್ತು ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.